30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಲಬುರಗಿ ಕೇಂದ್ರೀಯ ವಿವಿ ಎದುರು ದಲಿತ ಸೇನೆ ಪ್ರತಿಭಟನೆ ನಡೆಸ್ತಾ ಇದೆ. ದಲಿತ ವಿದ್ಯಾರ್ಥಿ ಮೇಲೆ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ರಾಹುಲ್ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ. ಆತನ ಹೆಸರು ಸುಖಾಸುಮ್ನೆ ಎಳೆದು ತರ್ತಾ ಇದ್ದಾರೆ. ಆತನ ಹೆಸರು ಕೈಬಿಡುವಂತೆ ದಲಿತ ಸೇನೆ ಆಗ್ರಹ ಮಾಡ್ತಾ ಇದೆ. ಪರವಾಗಿ ಈ ಒಂದು ದಲಿತ ಸಂಘಟನೆ ಪ್ರತಿಭಟನೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಾರೆ. ರಾಜ್ಯದಲ್ಲಿ ಪದೇ ಪದೇ ಅಶಾಂತಿ ಮನೆ ಮಾಡ್ತಾ ಇದೆ. ಆದರೂ ಗೃಹ ಇಲಾಖೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಆರಗ ಜ್ಞಾನೇಂದ್ರ ಅಲ್ಲ, ಅರೆಜ್ಞಾನ ಇಂದ್ರ. ಅವರು ಎಣ್ಣೆ ಕುಡಿತಾರೋ ಗಾಂಜಾ ಹೊಡಿತಾರೋ ಗೊತ್ತಿಲ್ಲ. ಏನ್ ಮಾತನಾಡ್ತಾರೋ ಅವರಿಗೆ ತಿಳಿಬೇಕು ಅಂತ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಸಿಎಂ ಬೊಮ್ಮಾಯಿ ಗೂಂಡಾಗಳ ಕೈಯಲ್ಲಿ ರಾಜ್ಯವನ್ನ ಕೊಟ್ಟಿದ್ದಾರೆ. ರಾಜ್ಯವನ್ನ ಗೂಂಡಾಗಳೇ ಆಳ್ತಾ ಇದ್ದಾರೆ ಅಂತ ವಿಧಾನಸಭೆ ವಿಪಕ್ಷದ ಉಪನಾಯಕ ಯುಟಿ ಖಾದರ್ ಆರೋಪವನ್ನ ಮಾಡಿದ್ದಾರೆ. ಈ ಬೆಳವಣಿಗೆಗಳ ಬಗ್ಗೆ ಸಿಎಂ ಮಾತನಾಡಲೇಬೇಕು, ಇಲ್ಲವಾದಲ್ಲಿ ಕನ್ನಡಿಗರು ಸರ್ಕಾರವನ್ನ ಕ್ಷಮಿಸೋದೇ ಇಲ್ಲ ಅಂತ ಖಾದರ್ ಹೇಳಿದ್ದಾರೆ. ಚಂದ್ರು ಕೊಲೆ ಪ್ರಕರಣವನ್ನ ಗೃಹ ಸಚಿವರು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಗೃಹ ಸಚಿವ ಸ್ಥಾನಕ್ಕೆ ಆರಗ ಜ್ಞಾನೇಂದ್ರ ಸಮರ್ಥರಿದ್ದಾರೆ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ನಮ್ಮ ಗೃಹ ಮಂತ್ರಿಗಳು ಅದನ್ನ ಸಮರ್ಥರಿದ್ದಾರೆ. ಏನ ಮಾಡಬೇಕು ಅಂತಕ್ಕಂಥ ಅದನ್ನ ಅವರು ಡಿಸಿಷನ್ ತಗೊಳ್ತಾರೆ. ಗೃಹ ಮಂತ್ರಿಗಳು ಈಗ ಸಿಒಡಿ ತನಿಖೆಗೆ ಆದೇಶ ಮಾಡಿದಾರಲ್ಲ, ಕಂಪ್ಲೀಟ್ ಡೀಟೇಲ್ಸ್ ಮಾಡಿ ಯಾರೇ ಎಷ್ಟೇ ಇರಲಿ ಅವರಿಗೆ ಪನಿಷ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಗೃಹ ಮಂತ್ರಿಗಳು ಖಡಕ್ಕಾಗಿ ಹೇಳಿದ್ದಾರೆ. ನಮ್ಮ ಗೃಹ ಮಂತ್ರಿಗಳು ಅದನ್ನ ಸಮರ್ಥರಿದ್ದಾರೆ. ಲವ್ ಜಿಹಾದ್ ಬದಲು ಲವ್ ಕೇಸರಿ ಮಾಡಿ ನಮ್ಮನೆ ಹೆಣ್ಮಕ್ಳನ್ನ ಕರೆದೊಯ್ದು ಹೆರುವ ಮೆಷಿನ್ ಮಾಡಿದ್ದಾರೆ ಅಂತ ಶ್ರೀರಾಮ ಸೇನೆ ಜಿಲ್ಲಾ ಸಂಚಾಲಕ ರಾಜಾಚಂದ್ರ ವಿವಾದಿತ ಹೇಳಿಕೆಯನ್ನ ರಾಯಚೂರಲ್ಲಿ ಕೊಟ್ಟಿದ್ದಾರೆ. ರಾಯಚೂರಲ್ಲಿ ನಡೆದಂತ ಶ್ರೀರಾಮನವಮಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇವರು ವಾರಗಟ್ಟಲೆ ಸ್ನಾನ ಮಾಡಲ್ಲ, ಸೆಂಟ್ ಹಾಕೊಂಡು ಓಡಾಡ್ತಾರೆ. ಒಂದ್ ವೇಳೆ ಮುಸ್ಲಿಂ ವ್ಯಕ್ತಿ ಹಿಂದೂ ಹೆಣ್ಮಕ್ಳಿಗೆ ತೊಂದರೆ ಕೊಟ್ರೆ ನಮ್ಮ ಬಳಿ ಬನ್ನಿ ಅಂತ ಆಗ್ರಹ ಮಾಡಿದ್ದಾರೆ. ಸಂಕಲ್ಪ ನಾವೆಲ್ಲ ಇವತ್ತು ಒಗ್ಗಟ್ಟಾಗಿ ಮಾಡಿದೀವಿ. ಈ ವೇದಿಕೆಯಿಂದ ಒಂದೇ ಒಂದು ಹೇಳಕ್ ಇಷ್ಟಪಡ್ತಿದ್ದೀನಿ, ಕೇಳಿ. ಇವತ್ತಿಂದ ರಾಯಚೂರು ನಗರದಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಒಂದು ಲವ್ ಜಿಹಾದ್ ಕೇಸು ಬರಬಾರ್ದು. ಮುಂದೆ ಲವ್ ಕೇಸರಿ ಮಾಡಿ, ನಾವಿದು ಮಾಡಿ. ಪುತ್ತೂರಿನ ಅರಣ್ಯ ಅತಿಕ್ರಮಣ ತೆರವುಗೊಳಿಸುವಂತೆ ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಸಂಪಾಜೆ ಗುನಡ್ಕ ಮಸೀದಿಯಿಂದ ಅರಣ್ಯ ಭೂಮಿ ಅತಿಕ್ರಮಣವನ್ನ ಮಾಡಲಾಗಿದೆ. ಆದ್ದರಿಂದ ಅತಿಕ್ರಮಣವನ್ನ ಕೂಡಲೇ ತೆರವುಗೊಳಿಸುವಂತೆ ಹಿಂದೂ ಸಂಘಟನೆಗಳು ಒತ್ತಾಯವನ್ನ ಮಾಡಿವೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಲಂಚ ಪಡ್ಕೊಂಡು ಅತಿಕ್ರಮಣಕ್ಕೆ ಸಹಕರಿಸಿದ್ದಾರೆ ಅಂತ ಪ್ರತಿಭಟನಾಕಾರರು ದೂರಿದ್ದಾರೆ. ಮಂಡ್ಯದಲ್ಲಿ ಧರ್ಮ ಸಂಘರ್ಷ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಶ್ರೀರಂಗಪಟ್ಟಣ ತಾಲೂಕಿನ ಕೊಡಿಯಾಲದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಮಸೀದಿ ವಿರುದ್ಧ ಹಿಂದೂ ಸಂಘಟನೆಗಳು ಸಮರವನ್ನ ಸಾರಿವೆ. ಅಕ್ರಮವಾಗಿ ಮಸೀದಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಮಸೀದಿ ನಿರ್ಮಾಣದಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಯಾವುದೇ ಖಾತೆ ಮಾಡಿಸದೆ, ಅನುಮತಿ ಪಡೆಯದೆ ಮಸೀದಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹಿಂದೂ ಸಂಘಟನೆಗಳು ಆರೋಪವನ್ನ ಮಾಡಿದ್ದು ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ವಿವಾದದ ಬಗ್ಗೆ ಮುಸ್ಲಿಂ ಮುಖಂಡ ಸಲೀಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಮಿನಾರ್ ಕಟ್ಟಿಲ್ಲ, ನಾವು ಕಟ್ತಾ ಇರೋದು ಮಸೀದಿ ಅಲ್ಲ, ಮೀಟಿಂಗ್ ಹಾಲ್ ರೀತಿ ಮಾಡಿ ಶಿಕ್ಷಣ ನೀಡುವಂತ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಏನು ಮಾಡ್ತೀವಿ ನಾವೇನು ಮಸೀದಿಗೆ ಮೀನಾರ್ ಕಟ್ಟಿಲ್ಲ, ಮೈಕ್ ಹಾಕಿಲ್ಲ, ಆರನ್ ಹಾಕಿಲ್ಲ, ಕೆಳಗಡೆ ಏನೂ ಮಾಡಿಲ್ಲ. ನಾವು ನೋಡ್ಕೋಬಹುದು, ನಾವು ಹೋಗಿ ನೋಡಿದ್ದೀರಿ, ಇವಾಗ ಹೋಗಿ ನೋಡ್ಕೊಳ್ಳಿ ಬೇಕಾದ್ರೆ ಹೋಗಿ. ಏನೂ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಮೀಟಿಂಗ್ ಹಾಲ್ ಟೈಪ್ ಮಾಡ್ಕೊಬಿಟ್ಟಿದ್ದು. ಇವರು
ಮಸೀದಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಮಂಡ್ಯ ವಿದ್ಯಾರ್ಥಿನಿ ಮುಸ್ಕಾನ್ ವಿರುದ್ಧ ತನಿಖೆಗೆ ಸಂಸದ ಅನಂತಕುಮಾರ್ ಹೆಗಡೆ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಸಿಎಂಗೆ ಪತ್ರ ಬರೆದಿರುವಂತಹ ಅನಂತಕುಮಾರ್ ಹೆಗಡೆ ಅಲ್ಲಾಹು ಅಕ್ಬರ್ ಅಂತ ವಿಶ್ವ ಪ್ರಸಿದ್ಧಿ ಪಡೆದಿದ್ದ ಮುಸ್ಕಾನ್ಗೆ ಅಲ್ ಖೈದಾ ಉಗ್ರ ಶಹಬ್ಬಾಸ್ ಗಿರಿ ಕೊಟ್ಟಿದ್ದಾನೆ. ಮುಸ್ಕಾನ್ ಭಾರತದ ಶ್ರೇಷ್ಠ ಮಹಿಳೆ ಅಂತ ಹಾಡಿ ಹೊಗಳಿದ್ದಾನೆ. ಮುಸ್ಕಾನ್ ವಿರುದ್ಧ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಹಿಜಾಬ್ ಷಡ್ಯಂತ್ರದ ಹಿಂದಿರುವ ಕಾಣದ ಕೈಗಳು ಮತ್ತು ನಿಷೇಧಿತ ಸಂಘಟನೆಗಳೊಂದಿಗೆ ಬೇಬಿ ಮುಸ್ಕಾನ್ಗೆ ಇರುವಂತಹ ಸಂಬಂಧದ ಕುರಿತಂತೆ ಕೂಲಂಕಷ ತನಿಖೆ ನಡೆಸಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಅನಂತಕುಮಾರ್ ಹೆಗಡೆ ಪತ್ರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಿಎಂ ಮಾಹಿತಿ ಪಡೆದು ಕ್ರಮದ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅನಂತಕುಮಾರ್ ಹೆಗಡೆ ಒಂದು ಹೆಣ್ಣು ಬರೆದವ್ರೆ, ಮುಸ್ಕಾನ್ ಅವ್ರಿಗೆ ಅಲ್ ಖೈದಾ ಹೆಡ್ಡು ಬೆಂಬಲ ಕೊಟ್ಟಿದ್ದಾರೆ, ಏನ್ ಸಂಪರ್ಕ ಇರೋದು ಇದೆ ಅಂತ ತನಿಖೆ ಮಾಡಿದ್ದಾರೆ. ನೋಡೋಣ ಏನಿದೆ ಅಂತ ಗೊತ್ತಿಲ್ಲ. ನಾನೀಗ ಅನಂತಕುಮಾರ್ ಹೆಗಡೆ ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ಅವ್ರ ಹತ್ರ ಏನು ಇನ್ಫಾರ್ಮೇಷನ್ ಇದೆ ಏನಿಲ್ಲ, ಅದರ ಆಧಾರದ ಮೇಲೆ ಮುಂದೆ ಏನು ಕ್ರಮ ತೆಗೆದುಕೊಂಡು ಮುಸ್ಕಾನ್ ವಿವಿಯನ್ನ ತನಿಖೆಗೆ ಒಳಪಡಿಸಬೇಕು ಎಂಬ ಕೂಗು ಜೋರಾಗಿದೆ. ಮುಸ್ಕಾನ್ ವಿರುದ್ಧ ತನಿಖೆ ಮಾಡಿದ್ರೆ ತಪ್ಪೇನಿಲ್ಲ, ತನಿಖೆ ಮಾಡಿದ್ರೆ ಸತ್ಯ ಹೊರಬರುತ್ತೆ ಅಂತ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಶಾಂತಿಯುತ ವಾತಾವರಣವಿದೆ, ಈ ವಾತಾವರಣ ಕೆಡಿಸುವಂತ ಕೆಲಸ ಮಾಡಬಾರದು, ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡಬಾರದು ಅಂತ ಹೇಳಿದ್ದಾರೆ. ತನಿಖೆ ಆಗಬೇಕು. ಅದರ ಹಿಂದೆ ಆ ವಿಡಿಯೋದಲ್ಲಿ ಅವ್ರು ಹೇಳಿರೋದು ನಿಜಾನ ಅಥವಾ ಇನ್ನೊಬ್ರು ಯಾರೋ ಅದನ್ನು ಅಕ್ಯೂಸ್ ಮಾಡಿದ್ರು, ಅದು ವಿಡಿಯೋ ನಿಜವಾದ್ದಲ್ಲ, ಕ್ರಿಯೇಟ್ ಮಾಡಿರೋದು ಅಂತ. ಸೊ ತನಿಖೆ ಆಗಲಿ, ತನಿಖೆ ಮಾಡಿದ್ರೆ ತಪ್ಪೇನಿಲ್ಲ. ಅಟ್ಲೀಸ್ಟ್ ನಿಜ ಏನು ಅಂತ ಹೊರಗೆ ಬರುತ್ತೆ. ಒಂದು ವೇಳೆ ಆ ರೀತಿ ಧರ್ಮ ಸಂಘರ್ಷದ ನಡುವೆಯೇ ಉಡುಪಿಯಲ್ಲಿ ಸಾಮರಸ್ಯ ಕೈಂಕರ್ಯ ನಡೆದಿದೆ. ಕಾಪು ತಾಲೂಕಿನ ದೇಗುಲಗಳಲ್ಲಿ ಶೇಖ್ ಜಲೀಲ್ ಸಾಹೇಬರು ನಾದಸ್ವರವನ್ನು ನುಡಿಸಿದರು. ಜಲೀಲ್ ಕಳೆದ 34 ವರ್ಷಗಳಿಂದ ನಿರಂತರವಾಗಿ ನಾದಸ್ವರ ಹಾಗೆಯೇ ವಾದ್ಯ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಕಾಪು ತಾಲೂಕಿನ 13ಕ್ಕೂ ಅಧಿಕ ದೈವ ದೇಗುಲಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕೋಲ, ನೇಮ, ನಾಗಮಂಡಲ, ಅಶ್ಲೇಷ ಬಲಿಗೆ ನಾದಸ್ವರವನ್ನು ನುಡಿಸ್ತಾ ಇದ್ದಾರೆ. ಸಹೋದರ ಅಕ್ಬರ್ ವಾಲಗ ಶೇಖ್ ಜಲೀಲ್ ನಾದಸ್ವರ ವಾದನವನ್ನ ನುಡಿಸಿದರು. ಲಕ್ಷ್ಮೀ ಜನಾರ್ದನ ದೇವರು ಕಾಪು ಸಾವಿರ ಸಮಯದಲ್ಲಿ ನೆಲೆಯಾದ ತಕ್ಷಣ ನಮ್ಮದು ವಾದ್ಯ ಶುರುವಾಗಿದೆ. ಎಷ್ಟು ಕಾಲದಿಂದ ನಮ್ಮ ಅಜ್ಜರಿಗೆ ಗೊತ್ತಿಲ್ಲ, ಅಜ್ಜನಜ್ಜ ಹೀಗೆಲ್ಲ ವಾರ್ಷಕ್ಕಿನಿಂದ ಬಂದ ಚಾಕಿರಿ ಸಾಧಾರಣ ಒಂದು 800-1000 ವರ್ಷದಿಂದ ಬಂದಿದೆ. ಹೌದು, ಹೀಗೆ ತಲೆಮಾರಿನಿಂದ ನಾವು ಚಾಕಿರಿ ಮಾಡ್ತಾ ಇದ್ದೇವೆ. ಒಡಿಕಲ್ ಗರಡಿ, ಹಾಗೆ ಮಜೂರು ಗರಡಿ, ಪಾಂಗಲ ಗುಡ್ಡೆ ಗರಡಿ, ಅಲ್ಲಿಗೆಲ್ಲ ಹೋಗಲಿಕ್ಕೆ ಉಂಟು. ನಾವು ಮಾರುಗುಡಿ ಯಾವುದೋ ಒಂದು ಸನ್ನಿವೇಶದಲ್ಲಿ ಈ ಘಟನೆ ನಡೆದಿದೆ. ನಮಗೆ ಅದರ ಬಗ್ಗೆ ಬೇಸರ ಉಂಟು. ಆದರೂ ಕೂಡ ಜಲೀಲ್ ಮತ್ತು ಅವರ ಕುಟುಂಬಿಕರು ಸಾಧಾರಣ 1000 ವರ್ಷದಿಂದಲೂ ಕೂಡ ಕಾಪಿನಲ್ಲಿ ಜನಾರ್ದನ ದೇವಸ್ಥಾನ ನಿರ್ಮಾಣ ಆದಂದಿನಿಂದ ಆಮೇಲೆ ಮಾರಿಗುಡಿಗಳು ನಿರ್ಮಾಣ ಆಯಿತು, ಆಮೇಲೆ ದೈವಸ್ಥಾನಗಳ ನಿರ್ಮಾಣ ಆಯಿತು. ಅಲ್ಲಿಗೆಲ್ಲ ಇವರು ವಂಶ ಪಾರಂಪರ್ಯವಾಗಿ ದೇವರ ವಾಳಗ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಬಿಜೆಪಿ ನಾಯಕರು ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಂಡಿದ್ದಾರೆ. ಯೂಸುಫಿಯಾ ಮಸೀದಿಯಲ್ಲಿ ನಡೆದಂತ ಇಫ್ತಿಯಾರ್ ಕೂಟದಲ್ಲಿ ಕಾಂಗ್ರೆಸ್ನ ಶಾಸಕ ರಾಘವೇಂದ್ರ ಹಿಟ್ನಾಳ್ ಜೊತೆ ಬಿಜೆಪಿ ನಾಯಕರು ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಂಡಿದ್ದರು. ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸಿಬಿ ಚಂದ್ರಶೇಖರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಹಂತೇಶ್ ಮೈನಳ್ಳಿ ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಂಡಿದ್ದರು. ಸಿಎಂ ರಾಜಕೀಯ ಕಾರ್ಯದರ್ಶಿ ಹಾಗೂ ಹೊನ್ನಾಳಿ ಕ್ಷೇತ್ರದ ಶಾಸಕ ಎಂಪಿ ರೇಣುಕಾಚಾರ್ಯ ಬೆಳಂಬೆಳಗ್ಗೆ ದಾವಣಗೆರೆಯ ಕೋರ್ಟ್ ರಸ್ತೆಯನ್ನ ಸ್ವಚ್ಛಗೊಳಿಸಿದ್ದಾರೆ. ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಗಿಡಗಂಟಿಗಳನ್ನು ಕತ್ತರಿಸಿ ರಸ್ತೆಯ ಅಕ್ಕಪಕ್ಕ ಸ್ವಚ್ಛಗೊಳಿಸಿದ್ದಾರೆ. ಸ್ವಚ್ಛತಾ ಕಾರ್ಯದಲ್ಲಿ ರೇಣುಕಾಚಾರ್ಯ ಅವರಿಗೆ ಪುರಸಭೆ ಸದಸ್ಯರು ಸಾಥ್ ಕೊಟ್ಟಿದ್ದಾರೆ. ಈ ವೇಳೆ ನಗರ ಸ್ವಚ್ಛವಾಗಿ ಇಟ್ಕೊಳ್ಳುವಂತೆ ಅಧಿಕಾರಿಗಳಿಗೆ ರೇಣುಕಾಚಾರ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಸಹಾಯಕರ ಎಜುಕೇಷನ್ ಟ್ರಸ್ಟ್ ಮುಖ್ಯಸ್ಥನ ಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾರಂತೆ. ಆನಂದ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಶಿವಲಿಂಗಯ್ಯ ಆಸ್ತಿ ಕಬಳಿಸಲು ಸ್ಲೋ ಪಾಯ್ಸನ್ ಅನ್ನ ಕೊಟ್ಟಿದ್ರಂತೆ. ಆದ್ದರಿಂದ ಸಹಾಯಕರಾದ ಧನಮಣಿ ವೆಂಕಟೇಶ ಮೂರ್ತಿ ವಿರುದ್ಧ ಶಿವಲಿಂಗಯ್ಯ ಪುತ್ರ ರವಿ ಪ್ರಕಾಶ್ ದೂರನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ ಖರ್ಗೆಗೆ ಇಡಿ ಕೊಟ್ಟಿದೆ. ನ್ಯಾಷನಲ್ ಹೆರಾಲ್ಡ್ ಭ್ರಷ್ಟಾಚಾರ ಪ್ರಕರಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ವಿಚಾರಣೆಗೆ ಒಳಪಡಿಸಿದೆ. ಇಡಿ ಅಧಿಕಾರಿಗಳು ನಿನ್ನೆ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು.
ರಾಜಧಾನಿ ದೆಹಲಿಯಲ್ಲಿ ಹೊಸದೊಂದು ಸಮರ ಶುರುವಾಗಿದೆ. ವಿಶ್ವಪ್ರಸಿದ್ಧ ಕುತುಬ್ ಮಿನಾರ್ ವಿವಾದದ ಕೇಂದ್ರ ಬಿಂದುವಾಗಿದೆ. ಅದು ಕುತುಬ್ ಮಿನಾರ್ ಅಲ್ಲ, ಅದು ವಿಷ್ಣು ಸ್ತಂಭ. ಕುತುಬ್ ಮಿನಾರ್ ಅನ್ನ 27 ಹಿಂದೂ ಬೌದ್ಧ ದೇವಾಲಯಗಳನ್ನ ಕೆಡವಿ ಅದರ ಬಿಡಿ ಭಾಗಗಳಿಂದ ನಿರ್ಮಿಸಲಾಗಿದೆ. ಆದ್ದರಿಂದ ಕೆಡವಿರುವಂತಹ ಐತಿಹಾಸಿಕ ಹಿಂದೂ ದೇವಾಲಯಗಳನ್ನ ಪುನರ್ ನಿರ್ಮಾಣ ಮಾಡಬೇಕು, ಅಷ್ಟೇ ಅಲ್ಲ ಹಿಂದೂಗಳಿಗೆ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ನೀಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ವಕ್ತಾರ ವಿನೋದ್ ಬನ್ಸಾಲ್ ಹೇಳಿದ್ದಾರೆ. मीनार परिसर में जो शिलालेख लगा हुआ है वो शिलालेख इस बात को कहता है कि 27 हिंदू जैन मंदिरों को तोड़ करके वो स्ट्रक्चर खड़े किए गए थे और उसमें ये भी कहा गया कि इस्लाम का एक तरफ परचम लहराने के लिए और हिंदुओं को एक तरह से चिढ़ाने के लिए उसका जो भाव ये था कि उसका वर्चस्व दिखाने के लिए ये सब स्ट्रक्चर बनाया गया था। और आप देखिए कि एक जगह तो जो मस्जिद के चारों तरफ जो नाला है, नाले के ऊपर गणेश जी भगवान को रखा हुआ है कि मैं कैमरा नहीं ले जा सकता, ये नहीं ले जा सकता, ये काम नहीं कर सकता, वो नहीं कर, लेकिन जिहादी फोर्सेज आज भी वहाँ पर नमाज पढ़ रहे हैं। क्यों भाई? इस देश के अंदर ಕೇಬಲ್ ಕಾರ್ಗಳು ಡಿಕ್ಕಿಯಾಗಿ 2 ಮಹಿಳೆಯರು ಮೃತಪಟ್ಟಿರುವಂತಹ ಘಟನೆ ಜಾರ್ಖಂಡ್ನ ದಿಯೋಘರ್ನಲ್ಲಿ ನಡೆದಿದೆ. ಘಟನೆಯಲ್ಲಿ 8 ಮಂದಿಗೆ ಗಾಯ ಆಗಿದೆ. ಎಲ್ಲರನ್ನೂ ಸದರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ 12 ಟ್ರಾಲಿಯಲ್ಲಿ ಸಿಲುಕಿಕೊಂಡಿರುವಂತಹ 48 ಮಂದಿಯನ್ನ ವಾಯುಪಡೆ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಲಾಗಿದೆ. ಗುಜರಾತ್ನ ರಾಸಾಯನಿಕ ಕಾರ್ಖಾನೆಯಲ್ಲಿ ಸ್ಫೋಟಗೊಂಡಿದ್ದು 6 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಅಹಮದಾಬಾದ್ನಿಂದ 235 ಕಿಲೋಮೀಟರ್ ದೂರದಲ್ಲಿರುವಂತಹ ದಹೇಜ್ ಕೈಗಾರಿಕಾ ಪ್ರದೇಶದಲ್ಲಿ ಈ ಅವಘಡ ಸಂಭವಿಸಿದೆ. ರಿಯಾಕ್ಟರ್ ಬಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ದ್ರಾವಕ ಬಟ್ಟಿ ಇಳಿಸುವ ವೇಳೆ ಸ್ಫೋಟಗೊಂಡಿದೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರೊಡನೆ ವರ್ಚುವಲ್ ಸಭೆಯನ್ನ ನಡೆಸಲಿದ್ದಾರೆ. ಸಭೆಯಲ್ಲಿ ಉಭಯ ರಾಷ್ಟ್ರಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಪರಿಶೀಲನೆ, ದಕ್ಷಿಣ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಹಾಗೂ ಇಂಡೋ ಪೆಸಿಫಿಕ್ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ಸಮಸ್ಯೆಗಳ ಕುರಿತಂತೆ ಇಬ್ಬರೂ ನಾಯಕರು ಚರ್ಚೆಯನ್ನು ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಪಾಕಿಸ್ತಾನದಲ್ಲಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆನೂ ಚರ್ಚೆ ಆಗಲಿದೆ. ಮೋದಿ ಹಾಗೇನೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಇವತ್ತು ವರ್ಚುವಲ್ ಸಭೆಯನ್ನು ನಡೆಸುತ್ತಾರೆ. ಈ ಸಂದರ್ಭದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಅಫ್ಕೋರ್ಸ್ ಚರ್ಚೆಗೆ ಬರುತ್ತೆ ಅಂತ ಒಂದು ಕುತೂಹಲ ಇದೆ. ಅದರಲ್ಲಿ ಪ್ರಮುಖವಾಗಿ ಉಭಯ ರಾಷ್ಟ್ರಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಪರಿಶೀಲನೆ, ಹಾಗೇನೆ ದಕ್ಷಿಣ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು, ಇನ್ನು ಇಂಡೋ ಪೆಸಿಫಿಕ್ ಮತ್ತು ಪರಸ್ಪರ ಆಸಕ್ತಿಯ ಜಾಗತಿಕ ಸಮಸ್ಯೆಗಳ ಕುರಿತಂತೆ ಒಂದಿಷ್ಟು ಚರ್ಚೆ ಮಾಡಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಂತ ಚಾನ್ಸಸ್ ಇದೆ. ಬಟ್ ಇವಾಗ ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನದ ಬಗ್ಗೆನೂ ಕೂಡ ಅಲ್ಲಾಗ್ತಿರುವಂತಹ ರಾಜಕೀಯ ಬೆಳವಣಿಗೆನೂ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಆಗುವಂತ ಚಾನ್ಸಸ್ ಇದೆ ವರ್ಚುವಲ್ ಮೀಟಿಂಗ್ ನಲ್ಲಿ. ಐಪಿಎಲ್ನ 21ನೇ ಪಂದ್ಯದಲ್ಲಿ ಇವತ್ತು ಸನ್ ರೈಸರ್ಸ್ ಹೈದರಾಬಾದ್ ಹಾಗೂ ಗುಜರಾತ್ ಟೈಟಾನ್ಸ್ ಸೆಣಸಾಟವನ್ನು ನಡೆಸಲಿದೆ. ಸತತ 2 ಸೋಲಿನ ಬಳಿಕ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದು ಬೀಗಿದ್ದ ಹೈದರಾಬಾದ್ ಮತ್ತೊಂದು ಗೆಲುವಿನ ನಿರೀಕ್ಷೆಯಲ್ಲಿದೆ. ಸೋಲಿಲ್ಲದ ಸರದಾರನಂತೆ ಮುನ್ನುಗ್ತಿರುವಂತಹ ಹಾರ್ದಿಕ್ ಪಾಂಡ್ಯ ನೇತೃತ್ವದ ಗುಜರಾತ್ ಟೈಟಾನ್ಸ್ ತನ್ನ ಅಜೇಯ ಓಟವನ್ನ ಮುಂದುವರಿಸಿ ಅಗ್ರಸ್ಥಾನಕ್ಕೇರುವಂತ ಇರಾದೆಯಲ್ಲಿದೆ. ಹಿರಿಯ ನಟ ನಿರ್ದೇಶಕ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ಗೆ ಬೆಂಗಳೂರು ವಿವಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಲಾಯಿತು. ಸೆಂಟ್ರಲ್ ಕಾಲೇಜಿನ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ನಡೆದಂತ ಘಟಿಕೋತ್ಸವದ ವೇಳೆ 3 ಸಾಧಕರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಲಾಯಿತು. ಸಿನಿಮಾ ಕ್ಷೇತ್ರದಲ್ಲಿ ರವಿಚಂದ್ರನ್ಗೆ ಡಾಕ್ಟರೇಟ್ ನೀಡಿದರೆ ಸಮಾಜ ಸೇವೆ ಕ್ಷೇತ್ರದಲ್ಲಿ ಎಂಆರ್ ಜೈಶಂಕರ್, ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಸತ್ಯನಾರಾಯಣ ಅವರಿಗೆ ಡಾಕ್ಟರೇಟ್ ಅನ್ನು ನೀಡಲಾಯಿತು. ಈ ವೇಳೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾನು ಆಲ್ರೆಡಿ 3 ವರ್ಷ ಆಯ್ತು ಡಾಕ್ಟರೇಟ್ ಸಿಕ್ಕಿ ಅನ್ಸುತ್ತೆ ನನಗೆ. ನನಗೆ 2ನೇದು ಕೊಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ನನಗೆ 2ನೇ ಸಾಧ್ಯತೆ ಇದೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಸೊ ಇದೊಂದು ದೊಡ್ಡ ಸರ್ಪ್ರೈಸು. ಆಮೇಲೆ ಬೆಂಗಳೂರು ಯೂನಿವರ್ಸಿಟಿಯಿಂದ ಸಿಕ್ಕಿರೋದು ಎಲ್ಲರೂ ಈ ಡಾಕ್ಟರೇಟ್ನ ನಾನು
ನನ್ನ ಮೇಲೆ ತೋರಿಸಿರೋ ನನ್ನ ತಂದೆ ತಾಯಿ ಪ್ರೀತಿಗೆ, ನಿಮ್ಮ ಪ್ರೀತಿಗೆ, ಈ ಜನಗಳ ಪ್ರೀತಿಗೆ ಇದು ಅವ್ರಿಗೆ ಸೇರಿರಬೇಕಾಗಿದ್ದು, ಇದು ನನಗೆಲ್ಲ ಸೇರಿದ್ದು. ಅವರು ನನ್ನ ತೋರಿಸಿರೋ ಪ್ರೀತಿಗೆ ಇದೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿರೋದು. ಸೊ ಈ ಅವಾರ್ಡ್ ಏನಿದ್ರು ನಿಮ್ಮದು, ನಂದಲ್ಲ. 60 ಆ್ಯಂಡ್ ಅದರ್ ಬಿಗಿನಿಂಗ್ ಅಂತ ಹೇಳ್ತಾನೆ ಇದ್ದೀನಿ ನಾನು ರೀಸೆಂಟಾಗಿ. ಐ ಥಿಂಕ್ ಈ ಅವಾರ್ಡಿಂದ ಮತ್ತೆ ನನಗೆ ಒಂದು ಸ್ಟ್ರೆಂತು, ಇನ್ನೊಂದು ಪ್ರೋತ್ಸಾಹ ಮತ್ತು ಇನ್ನೊಂದು ಶುರುವಿಗೆ ಈ ಅವಾರ್ಡು ಖಂಡಿತ ಕೆಲಸ ಮಾಡ್ತೀನಿ. ಇನ್ನೊಂದು ಬಾಲಿವುಡ್ ಲವ್ ಬರ್ಡ್ಸ್ ರಣಬೀರ್ ಕಪೂರ್ ಮತ್ತು ಆಲಿಯಾ ಭಟ್ ಮದುವೆಗೆ ಕೆಲವೇ ದಿನಗಳು ಬಾಕಿ ಇದೆ. ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಭರ್ಜರಿ ಸಿದ್ಧತೆ ನಡೆಸ್ತಾ ಇದೆ. ಸೆಲೆಬ್ರಿಟಿ ಲಿಸ್ಟ್ ಆಪ್ತ ವರ್ಗದವರನ್ನ ಮದುವೆ ಸಮಾರಂಭಕ್ಕೆ ಆಮಂತ್ರಿಸುವಲ್ಲಿ ಆಲಿಯಾ ಮತ್ತು ರಣಬೀರ್ ಟೀಮ್ ಫುಲ್ ಬ್ಯುಸಿ ಆಗಿಬಿಟ್ಟಿದೆ. ಮದುವೆಗೆ ಸೆಲೆಬ್ರಿಟಿಗಳ ದಂಡೇ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಜೋಡಿ ಮದುವೆಗೆ 200 ಬೌನ್ಸರ್ಗಳನ್ನ ನೇಮಕ ಮಾಡಲಾಗಿದೆಯಂತೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.